ನಂಗೆ ಅದು ಪ್ಯಾಂಟ್. ಅವನು ಕೂದಲು ಆಲ್ರೆಡಿ ಬಂದ್ಬಿಟ್ಟಿದೆ ನೋಡಿ 3 ಡೇಸ್ಗೆ. ಮಾಡಿದ್ರೆ ಹಿಂಗ್ ಬಂದಿದೆ ಪರಿಸ್ಥಿತಿ. ಹಿಂಗೆ ಪ್ರೆಸ್ ಮಾಡೋದಂತ. ಅಮ್ಮ ಎಲ್ಲಿದೆ ಎಲ್ಲಿದೆ ಏನು ಎಲ್ಲ ಹೇಳ್ತಲ್ಲ ಮನೆ ಯಜಮಾನಿ. ಕ್ಯೂಟ್ ಇದೆ ಇದು. ಸೊ ಇಷ್ಟು ಬಟ್ಟೆ ಏನಾಗೆ ಶಾಪಿಂಗ್ ಮಾಡಿದೀನಿ. ನೀನು ಹೋಗ್ತೀಯ ಆಫೀಸ್ಗೆ? ಬಾಯ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ತುಂಬ ದಿನದಿಂದ ವ್ಲಾಗೇ ಮಾಡಿರಲಿಲ್ಲ, ಹಾಕೋಕ್ಕೆ ಆಗಿರಲಿಲ್ಲ. ಇವಳಿಗೆ ಹೋಗಿ ಮುಡಿ ಕೊಟ್ಟು ಬಂದಮೇಲೆ ಸೊ ಮೊದಲೇ ಅವಳು ಬಿದ್ದಿತ್ತು ಅಂತ ಹೇಳಿದ್ದೆ ನಿಮ್ಮ ಜೊತೆ. ಸ್ವಲ್ಪ ನೋವು ಅಂತ ಹೇಳ್ತಾ ಇದ್ಲು. ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಬಂದಿದ್ವಿ. ಆಮೇಲೆ ಒಂದು ವಾರ ಆದಮೇಲೆ ಅವಳಿಗೆ ನಾವೆಲ್ಲ ಹೋಗ್ಬಿಟ್ಟು ಬಂದ್ವಲ್ಲ ಧರ್ಮಸ್ಥಳ ಆ ಕಡೆ ಎಲ್ಲ ಶೃಂಗೇರಿ. ಆವಾಗ ಸ್ವಲ್ಪ ನೋವು ಜಾಸ್ತಿ ಆಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಊದ್ಕೊಂಡಂಗೆಲ್ಲ ಅನಿಸ್ತಾ ಇತ್ತು. ಅವಳು ಆ ಕೈನ ಜಾಸ್ತಿ ಯೂಸೇ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಒಂದ್ಸರಿ ಹೋಗಿ ಮತ್ತೆ ತೋರಿಸ್ಕೊಂಬರೋಣ ಅಂತ ಬಂದ್ವಿ. ಅದಕ್ಕೆ ಡಾಕ್ಟರ್ ಹೇಳಿದ್ರು ಒಂದ್ಸರಿ ಎಕ್ಸ್ರೇ ಮಾಡಿಸ್ಬಿಟ್ಟು ಸ್ಕ್ಯಾನ್ ಮಾಡಿಸೋಣ ಗೊತ್ತಾಗುತ್ತೆ ಅಂತ. ಸೊ ಅದಕ್ಕೆ ಕರ್ಕೊಬಂದಿದ್ದೀವಿ. ಇದು ಮಾಡಿಸ್ಬೇಕಾದ್ರೆ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಏನಪ್ಪ ಅದು ಊದ್ಕೊಂಡ್ಬಿಟ್ಟಿತ್ತು ಬೇರೆ ಅಲ್ಲ, ಅವಳಿಗೆ ನೋವು ಬೇರೆ ಆಗಿತ್ತು. ಏನಾದರೂ ಆದರೆ ಹೆಂಗೆ ಅಂತೆಲ್ಲ ಫುಲ್ ಬೇಜಾರಾಗಿತ್ತು. ಕಿರಣ್ ಡೈರೆಕ್ಟ್ ಆಫೀಸಿಂದ ಬಂದಿದ್ದ ತಕ್ಷಣ ನಾವು ಡೈರೆಕ್ಟ್ ಅವಳಿಗೆ ಕರ್ಕೊಂಬಂದ್ಬಿಟ್ಟಿದ್ದೀವಿ ಇಲ್ಲಿ. ಅವಳು ಮುಂಚೆನೇ ಹೇಳಿದ್ವಿ, ಫುಲ್ ಮೈಂಡ್ ಪ್ರಿಪೇರ್ ಮಾಡ್ಕೊಂಡೇ ಕರ್ಕೊಂಬಂದ್ವಿ. ಮನೆಯಿಂದ ಹಾಸ್ಪಿಟ್ಲ್ ರೀಚ್ ಆಗೋವರೆಗೂ ಅವಳ ಹತ್ರ ಮಾತಾಡ್ಕೊಂಡೆ ಹಂಗೆ ಕರ್ಕೊಂಬಂದಿದ್ದು. ಈ ಥರ ಏನೂ ಇರಲ್ಲ, ಅವ್ರು ಹೇಳ್ದಂಗೆ ಕೇಳು, ಸೈಲೆಂಟಾಗಿರು, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ಈಗಲೂ ಕೂಡ ಸುಮ್ಮನೆ ಕೈ ಆ ಕಡೆ ಇಟ್ಬಿಟ್ಟು ಮಲ್ಕೊಂಡಿದ್ಲು, ಯಾವುದೇ ಥರ ಪ್ರಾಬ್ಲಮ್ ಮಾಡಿಲ್ಲ. ಸೊ ಹೈಟೆಲ್ಲ ಚೆಕ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಒಂದ್ಸರಿ ಡಾಕ್ಟರ್ ಹತ್ರ ಹೋದರೆ ಅವ್ರು ಹೇಳಿದ್ರು ಸ್ಕ್ಯಾನಿಂಗ್ ಎಲ್ಲ ಬಂದಿದೆ, ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಎಲ್ಲ ಈ ಥರ ಸಿಮೆಂಟ್ ಎಲ್ಲ ಹಾಕ್ತಾರಲ್ವ, ಬ್ಯಾಂಡೇಜ್ ಆ ಥರ ಎಲ್ಲ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು. ಹಂಗೆ ಆವಾಗಲೇ ಕಡಲ್ಲಿ ನೀರು ಬಂದ್ಬಿಡ್ತು. ಏನಪ್ಪ ಹಿಂಗಾಯ್ತು, ಇದೇ ಫಸ್ಟ್ ಟೈಮ್ ಮೇಜರ್ ಅವಳಿಗೆ ಫ್ರ್ಯಾಕ್ಚರ್ ಆ ಥರ ಎಲ್ಲ ಆಗಿದ್ದು. ಅಂದರೆ ಏನಕ್ಕೆ ಹಿಂಗಾಗ್ತಿದೆ ಅಂತಲೇ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಸೊ ಅದಕ್ಕೆ ಹಾಕಿದ್ದಾರೆ, 3 ವಾರ ಇರೋಕ್ಕೆ ಹೇಳಿದ್ದಾರೆ. ಜೋರಾಗಾಡು. ಶುಕ್ಲಾಂಬರಧರ ಮೇಳು ಅದು ಬಿಡೋದು ಹೇಳು. ಸ್ಟಾರ್ಟ್. ಕರೆಕ್ಟಾಗಿ ಹೇಳ್ಬೇಕು, ನೀಟಾಗಿ ಕರೆಕ್ಟಾಗಿ ಕುತ್ಕೋ ಅಯ್ಯೋ. ಸ್ಟಾರ್ಟ್. ಶಶಿವರ್ಣ ಚತುರ್ಭುಜ ವಿಘ್ನ ಪಾಶಾಯ. ಹಾಸ್ಪಿಟ್ಲ್ ಚೆಕಪ್ ಎಲ್ಲ ಆಯಿತು. ಅಮ್ಮಗೆ ಗೊತ್ತಾಗಿದ್ದ ತಕ್ಷಣ ಮಂಜು ಅಮ್ಮ ಬಂದುಬಿಟ್ರು ನೋಡ್ಕೊಂಡು ಹೋಗೋಣ ಅಂತ. ಸೊ ಬಂದು ಒಂದು ಅರ್ಧ ಗಂಟೆ ಇದ್ದಿದ್ದು ಅಷ್ಟೇ, ಅಷ್ಟೊತ್ತು ಇಲ್ಲ ಅನಿಸುತ್ತೆ. ಯಾಕಂದರೆ ಸಡನ್ನಾಗಿ ಇಂಟೀರಿಯರ್ ವರ್ಕ್ ಅವ್ರು ಕಾಲ್ ಮಾಡಿ ಬಂದಿದ್ದೀವಿ ಅಂತ ಎಲ್ಲ ಹೇಳ್ಬಿಟ್ರು. ಅದಕ್ಕೆ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತಿದ್ದು ಮತ್ತೆ ಹೊರಟ್ಬಿಟ್ರು. ಸೊ ಬೆಳಿಗ್ಗೆ ಕಿರಣ್ ಒಂದು ವಾರದಿಂದ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಪುಳಿಯೋಗರೆ ಬಾಕ್ಸಿಗೆ ಮಾಡಿತ್ತು. ಹಾಗೆ ನಾಷ್ಟ ಏನಾದರೂ ಮಾಡೋಣ ಅಂದರೆ ಅಮ್ಮ ಏನು ಮಾಡಬೇಡ, ನಾನು ಬರ್ತಾಯಿದ್ದೀನಿ, ರೊಟ್ಟಿ ಮತ್ತು ಕಾಳು ಪಲ್ಯ ಎಲ್ಲ ತೊಗೊಂಬರ್ತಾಯಿದ್ದೀನಿ, ಏನು ಮಾಡಬೇಡ ಅಂತ ಹೇಳಿದ್ರು. ಸೊ ನಾಷ್ಟಕ್ಕೆ ರೊಟ್ಟಿ ಮತ್ತು ಇದು ಸೊಪ್ಪು ಹಾಕಿ ಎಲ್ಲ ಹಾಕಿ ಕಾಳ್ದು ಪಲ್ಯ ಮಾಡಿದ್ರು. ರೊಟ್ಟಿ ಜೊತೆ ತುಂಬ ಚೆನ್ನಾಗಿತ್ತು. ಸೊ ಕಿರಣ್ ಕೂಡ ಇದನ್ನೇ ತಿನ್ಕೊಂಡು ಬಾಕ್ಸ್ಗೆ ಪುಳಿಯೋಗರೆ ತೊಗೊಂಡು ಹೋದರು. ಸೊ ಜಾಸ್ತಿ ಹೊತ್ತು ಇದ್ದಂಗೆ ಆಗಿಲ್ಲ ಅಮ್ಮ ಅವರು, ಬೇಗ ಹೋಗ್ಬಿಟ್ರು. ಏನೋ ಫುಲ್ ಬೇಜಾರಾಗ್ಬಿಟ್ಟಿದ್ಲು. ಧರ್ಮಸ್ಥಳ ಎಲ್ಲ ಹೋಗಿ ಬಂದ್ವಿ. ಶೃಂಗೇರಿ ಆಯಿತು, ಎಲ್ಲ ಚೆನ್ನಾಗಾಯಿತು ಬಂದ್ವಿ. ಅವಳು ಒಂದು ವಾರ ಹಿಂದೆ ಬಿದ್ದಿದ್ದು ಕೈ. ಬಟ್ ಏನು ಇರಲಿಲ್ಲ ಅಷ್ಟೊಂದು. ಡಾಕ್ಟರ್ ಹತ್ರ ಹೋದಾಗೂ ಎಕ್ಸ್ರೇ ಏನು ಮಾಡ್ಸೋದು ಬೇಡ ಅಂತ ಹೇಳಿದ್ರು. ಬಟ್ ದಪ್ಪ ಆಗ್ಬಿಟ್ಟಿತ್ತು. ಅದು ಏನಕ್ಕಾಯ್ತು ಸಡನ್ನಾಗಿ ಗೊತ್ತಿಲ್ಲ. ಮತ್ತೆ ಹೋಗಿ ಎಕ್ಸ್ರೇ ಮಾಡಿಸಿದ್ರೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ ಅದೆಲ್ಲ ಹಾಕಿದ್ದಾರೆ. 1 ವಾರ ಅಲ್ಲ 2 ವಾರ ಅಲ್ಲ 3 ವಾರ ಇರಬೇಕಂತೆ. ಅವಳು ಹಾಕಿದ ಫಸ್ಟ್ ಡೇ ಮಾತ್ರ ಫುಲ್ಲು ಅವಳಿಗೆ ಆಗ್ತಾ ಇರ್ಲಿಲ್ವೇನೋ, ಬಿಚ್ಚು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಬಟ್ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ, ಪರವಾಗಿಲ್ಲ. ಅರ್ಥ ಆಗಿದೆ ಇವಾಗ ಒಂದು ಸ್ವಲ್ಪ ದಿನ ಇರಬೇಕು ಅದು ಹೋಗೋವರೆಗೂ ಅಂತ. ಸೊ ಸುಮ್ಮನೆ ಇದ್ದಾಳೆ. ಸೊ ಇವತ್ತು ಅತ್ತೆ ಮಾವ ಕೂಡ ಮನೆಗೆ ಬರ್ತಾ ಇದ್ದಾರೆ. ಅಮ್ಮ ಅವರು ಬಂದಿದ್ರು, ಬಂದು ಸ್ವಲ್ಪ ಹೊತ್ತಿಗೆ ಹೋಗ್ಬಿಟ್ರು.
ಸೊ ಇವಾಗ ಅತ್ತೆ ಮಾವ ಅವರು ಬರ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ, ಮೋಸ್ಟ್ಲಿ ಬರ್ಬೋದು ಒಂದು ಮಧ್ಯಾಹ್ನ ಅಷ್ಟಿಗೆ. ನಿನ್ನ ಕಿರಣ್ ರೆಡಿ ಆಗಿದ್ದಾರೆ ಆಫೀಸ್ಗೆ ಹೋಗೋಕ್ಕೆ. ಸೊ ಅವ್ರಿಗೆ ಒಂದು ವಾರದಿಂದ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಆಫೀಸಲ್ಲಿ ಫುಡ್ ಅಷ್ಟೊಂದು ಸೆಟ್ ಆಗ್ತಾಯಿಲ್ಲ ಅಂತ, ಸೊ ಹಾಗಾಗಿ ಒಂದು ವಾರದಿಂದ ಲಂಚ್ ಬಾಕ್ಸ್ ತೊಗೊಂಡೋಗ್ತಾ ಇದ್ದಾರೆ. ಇಲ್ಲಿ ಅಪ್ಪ ಮಗಳು ಕುತ್ಕೊಂಡಿದ್ದಾರೆ. ಇವತ್ತು ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದೆ. ಹೇಗಿದೆ ಕಿರಣ್? ಕಾಂಬಿನೇಷನ್ ಚೆನ್ನಾಗಿದೆಯಾ? ಇನ್ನು ಸ್ವಲ್ಪ ಗ್ರೇವಿ ಬರಬೇಕಿತ್ತಾ? ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಾಗುತ್ತೆ. ಮಾಡಲ ಇವಾಗಲೇ? ಹಾಯ್ ಮಾಡಿ ಸೊ ಇವಾಗ ಅದು ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಫೈನಲಿ ಹಾಕ್ಸಿದ್ರೆ ನೋಡಿ 3 ಕಲರ್ಸ್ ಬರುತ್ತೆ. ಇದು ಹಿಂಗೆ ನಂಗೆ ಈ ಕಲರ್ ತುಂಬ ಇಷ್ಟ. ಏನು ಕಾಮಿಡಿ? ಫಸ್ಟ್ ಆರ್ಡ್ರ್ ಮಾಡಿದ್ರಲ್ಲ, ಅದು ಅದೇ ಕರೆಕ್ಟ್ ಆಗಿತ್ತು. ಅದೇನೋ ರಿಮೂವ್ ಮಾಡ್ಬೇಕಿತ್ತಂತೆ ಅಲ್ವಾ? ಮತ್ತೆ ಸೇಮ್ ಆದ್ರೆ ಎಲೆಕ್ಟ್ರಿಕ್ ಶಾಪ್ ಅಲ್ಲಿ ತೆಗೆದು ನೋಡಿದೆ, ಅವರು ಅದು ಹಂಗೆ ಇತ್ತು, ಇದು ಈ ತರ ಫಿಟ್ ಆಗಲ್ವಲ್ಲ ಅಂದ್ರು. ಸರಿ ಓಲ್ಡರ್ ತೆಗಿಬೇಕು. ಕಾಮಿಡಿ. ಏನಕ್ಕೆ ಓನಮ್ಮ ಕೂದಲು ಆಲ್ರೆಡಿ ಬಂದ್ಬಿಟ್ಟಿದೆ ನೋಡಿ 3 ಡೇಸ್ಗೆ. ಅವಳಿಗೆ ಇದು ಹಾಕ್ಬೇಕಲ್ವಾ, ಸೊ ಇದು ಬಟನ್ಸ್ ಇರೋ ಡ್ರೆಸ್ಸೇ ಹುಡುಕ್ತಾ ಇದ್ದೀನಿ. ಆಗ ಹಾಕೋದಕ್ಕಿಲ್ಲ ಅಂದರೆ ಹಾಕೋಕ್ಕಾಗಲ್ಲ, ಟೀ ಶರ್ಟ್ಸ್ ಆ ಥರ ಎಲ್ಲ. ಸೊ ಇದು ಬಟನ್ಸ್ ಈ ಥರ ಇದ್ದರೆ ಅದು ಹಾಕಿ ಆಮೇಲೆ ಹಾಕ್ಬೋದು. ತಿನ್ನೋಗಲ್ಲ ಪಪ್ಪ ಜೊತೆ. ಬಿಡು ಬಿಡು ಬಿಡು, ಟೀ 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 ಟೀ. ಓ ಪಪ್ಪ ಜೊತೆ ತಿನ್ನೋ. ಗುಂಡು ಬಾಸ್ ಹೇಳುಯ್ಯ. ಅಯ್ಯೋ ಇದನ್ನೇ ತರಿಸಿರೋದು, ಎಲೆಕ್ಟ್ರಿಕ್ದು ಬರುತ್ತಲ್ಲ, ತರಿಸಿದ್ದೀವಿ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡಿಬಿಡೋಣ ಎಲ್ಲ ಅಂತ ಮಾಡಿದ್ರೆ ಹಿಂಗೆ ಬಂದಿದೆ ಪರಿಸ್ಥಿತಿ. ಆಯ್ತು ಹಿಂಗೆ ಪ್ರೆಸ್ ಮಾಡೋದಂತ ಹಿಂಗೆ ನೋಡಿ. ನಂಗೆ ಸೆಟ್ ಆಗಲ್ಲ ಇದು ಎಲ್ಲ. ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರಬೇಕು ನೋಡಿ. ಆದರೂ ಇಷ್ಟು ಮಿಕ್ಸಿದ್ದೀನಿ. ಇಲ್ಲೆಲ್ಲ ಅಕ್ಕಿ ರೊಟ್ಟಿ ಆಗಿದೆ, ಅದಕ್ಕೆ ಗುಜ್ಜು ಮಾಡಿದ್ದೆ. ಇವಾಗ ಕಿರಣ್ ಬಾಕ್ಸ್ಗೆ ರೆಡಿ ಮಾಡಬೇಕು. ಚಿತ್ರಾನ್ನ ಬಟಾಣಿ ಎಲ್ಲ ಹಾಕಿ. ಏನು ಮಾಡ್ತಾ ಇದ್ದೀರಾ? ತಿಂತದಲ್ಲ? ಗುಡ್ ಗರ್ಲ್. ಚೆನ್ನಾಗಿ ಕಚ್ಬಿಡ್ತೀನು. ಇದೇನಿದು? ಸೊ ಕಿರಣ್ದು ಲಂಚ್ ಬಾಕ್ಸ್ ರೆಡಿ ಇದೆ. ಇಡು. ಗ್ಲಾಸ್ ಅಮ್ಮದು ಹೊಡೆದೋಗ್ಬಿಡುತ್ತೆ. ಸ್ಲೋ ಗಿಡು, ಒಳಗಿಡು. ಪಪ್ಪಾಗೆ ನೆನ್ಪು ಮಾಡು ತಗೊಂಡೋಗಂತ. ಎಲ್ಲಿ ಹೋಗ್ತೀಯ ನೀನು? ಪಪ್ಪನ ಬಿಟ್ಟು ಬರ್ತೀಯ ಎಲ್ಲಿಗೆ? ಲಿಫ್ಟಲ್ಲಿ ಬಿಟ್ಟು ಬರ್ತೀಯಾ? ಅದು ಬಾಕ್ಸ್ ಅಲ್ಲಿ ಇಡು, ಹೊಡೆದೋಗುತ್ತೆ. ಆಮೇಲೆ ಪಪ್ಪ ಹೋಗ್ಬೇಕಾದ್ರೆ ತಗೊಡು ಅಂತೆ. ಎಲ್ಲಿ ಹೋಗ್ತಾ ಇದೀಯಾ? ಡ್ರೆಸ್ ಚೇಂಜ್ ಯಾಕೆ ಮಾಡಿದೆ? ಯಾರು ಮಾಡಿಸು? ಪಾಪ ಮಾಡಿಸಿದ್ರಾ? ಹುಷಾರು. Few moments later. ನೀನ್ ಎತ್ತಿಟ್ಟಿರ್ತೀಯಲ್ಲ ದಿನಾಗ್ಲೂ. ಬಾಚಣಿಕೆ ಬಚ್ಚಿಟ್ಟಿದ್ಲಾ? ಅವಳಿಗೆ ಮನೇಲಿ ಏನ್ ವಸ್ತು ಎಲ್ಲಿದೆ ಕೇಳ್ಬೋದು. ಎಲ್ಲಿದೆ ಏನು ಎಲ್ಲ ಹೇಳ್ತಲ್ಲ ಮನೆ ಯಜಮಾನಿ. ಥ್ಯಾಂಕ್ ಯು. ಏನು ಅರಶಿನ ಹಚ್ಕೊಂಬಂದಿಯ? ಏನು ಮಾಡ್ಕೊಂಬಂದೆ ಕೆನ್ನೆಗೆ? ಅಲ್ಲಿ ಎದುರುಗಡೆ ಮನೆಗೆ ಹೋಗಿ ಕೆನ್ನೆಗೆ ಅರಶಿನ ಹಚ್ಕೊಂಬಂದಿದ್ದಲ್ಲ ನೋಡು. ರೊಟ್ಟಿ. ಎಲ್ಲ ಹೋಗ್ತೀಯ ನೀನು? ಎಲ್ಲ ಹೋಗ್ತಿದ್ಯಾ ಅಯ್ಯೋ? ನೀನು ಹೋಗ್ತೀಯ ಆಫೀಸ್ಗೆ? ಬಾಯ್ಯ. ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ. ಅಮ್ಮ ಏನ್ ಲವ್. ಸರಿ ಹುಷಾರು.
ಹಾಂ ಬಾಯ್. ಹಿಂದೆ ಬಾಯು ಬಾಲಿ. ಸರಿ ಹುಷಾರು. ಅಮ್ಮ ಸೊ ಇಷ್ಟು ಬಟ್ಟೆ ಏನಾಗೆ ಶಾಪಿಂಗ್ ಮಾಡಿದ್ದೀನಿ ಫಸ್ಟ್ ಕ್ರೈಯಿಂದ. ಇನ್ನೊಂದಷ್ಟು ಬಟ್ಟೆ ಎಲ್ಲ ಆಲ್ಮೋಸ್ಟ್ ನಾನೆಲ್ಲ ಫಸ್ಟ್ ಕ್ರೈಯಿಂದನೇ ತರಿಸೋದು. ಸೊ ಇವಾಗ ಅವಳಿಗೆ ಸ್ವಲ್ಪ ಬೋಡಿ ಆಗಿದೆಯಲ್ಲ, ಸ್ವಲ್ಪ ಶಾರ್ಟ್ಸ್ ಆ ಥರ ಹಾಕೋಣ, ಬಾಯ್ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ತರಿಸಿದ್ದೀನಿ. ಹಾಗೆ ಕೆಲವೊಂದಷ್ಟು ಕಾಟನ್ ಸಮ್ಮರ್ ಅಲ್ವಾ, ಆ ಥರ ಬಟ್ಟೆ ಎಲ್ಲ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ, ಇಷ್ಟು ಕ್ಯೂಟಾಗಿ ಇದು ಹಾಕ್ಬಿಟ್ಟು ನೋಡಿದ್ದೆ ಚಂದ ಕಾಣುತ್ತೆ. ಇದ್ರ ಕೆಳಗಡೆ ಪ್ಯಾಂಟ್ ಕೊಡಿಯೋ ಥರ ಬರುತ್ತೆ, ಫುಲ್ ಸ್ಲೀವ್ಸ್ ಪ್ಯಾಂಟ್. ಇದು ನೀ ಟಾಪ್ ತೋರಿಸು, ನಾನು ಪ್ಯಾಂಟ್ ತೋರಿಸ್ತೀನಿ. ಪ್ಯಾಂಟ್ ಉದ್ದದ ನೀನು ತೋರ್ಸಮ್ಮ. ನೀನೇ ತೋರಿಸ್ತೀಯಾ? ಸರಿ ತೋರಿಸು. ಸೊ ಅದೊಂದು, ಸೊ ಇದೊಂದು ಪ್ಯಾಂಟ್ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಅವಳಿಗೆ. ಅದೊಂದು ಪ್ಯಾಂಟ್, ಅದಕ್ಕೆ ಈ ಥರ ಒಂದು ಬಂದಿದೆ, ಜಿಪ್ ಇದೆ ಇದಕ್ಕೆ, ಜಿಪ್ ಇದೆ ಇದಕ್ಕೆ. ಈ ಥರ ಇದ್ರೆ ನಾವು ಸಪ್ರೇಟಾಗೂ ಮಾಡಿ ಹಾಕ್ಬೋದು, ಜೀನ್ಸ್ ಕೆಳಗಡೆ ಆ ಥರ ಎಲ್ಲ. ಸೊ ಮ್ಯಾಚ್ ಮಾಡ್ಕೊಂಡು ಹಾಕ್ಕೋಬೋದು. ಇದು ಆಲ್ರೆಡಿ ನೀವು ನೋಡಿರ್ತೀರಾ. ಇದೊಂದು ಪೀಸ್ ಥರ ಫುಲ್ ಲಾಂಗ್ ಡ್ರೆಸ್ ಬಂದಿದೆ, ಇದಕ್ಕೆ ಒಂದು ಸ್ಟಾಕಿಂಗ್ಸ್ ಕೊಟ್ಟಿದ್ದಾರೆ. ಈ ಥರ ಫುಲ್ ಕವರ್ ಆಗುತ್ತೆ. ಇದೊಂದು, ಇದು ಮೊನ್ನೆ ಹಾಕಿದ್ದೆ ನಾನು, ಪ್ಯಾಂಟು ಮತ್ತೆ ಇದೊಂದು ಟಾಪ್. ಈ ಕಡೆ ಬಮ್ಮ, ಇಲ್ಲೇ ತೋರಿಸ್ಬೇಕು. ಅಲ್ಲೋದ್ರೆ ದೂರ ಬಂದ್ರೆ ಕಾಣುತ್ತೆ, ಇವು ಕಾಣಲ್ಲ. ಇಲ್ಲಾಂದ್ರೆ ನನ್ನ ಹತ್ರ ಬಂದು ತೋರಿಸಿ, ಇಲ್ಲಿ ಬಂದು ನಿಂತ್ಕೊಂಡು ತೋರಿಸಿ. ಇಲ್ಲಿ ಇತ್ಕೊಂಡು ತೋರಿಸಿ. ನಂಗೆ ಅದು ಪ್ಯಾಂಟ್ ಇದು ಹಾಕಿದ್ದೆ ಅದಕ್ಕೆ ಹೋದಾಗ. ಆಮೇಲೆ ಇದು ಒಂದಿದೆ, ಸಮ್ಮರ್ ಅಲ್ಲ, ಈ ಥರ ಕಾಟನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಮ್ಮರ್ ಅಂತ ಬರ್ದಿದ್ದಾರೆ, ಚಿಲ್ ಕ್ಲಬ್. ಅದಕ್ಕೆ ಇದೊಂದು ಶಾರ್ಟ್ಸ್. ಬೀಚ್ ಸೈಡ್ ಹೋದಾಗೂ ಹಾಕ್ಬೋದು, ಬಾಯ್ ಲುಕ್. ಸೂಪರ್. ಅದೊಂದು ನನಗೆ ಇದು ತುಂಬ ಇಷ್ಟ, ಎಷ್ಟು ಚಂದ ಇದೆ ಇದು. ಈ ಥರ ಬರುತ್ತೆ ಶಾರ್ಟ್ಸು. ಆಮೇಲೆ ಇದಕ್ಕೊಂದು ಟಾಪ್, ಕ್ಯೂಟ್ ಇದೆ ಇದು. ಅದೊಂದು, ಆಮೇಲೆ ಇದೊಂದು ತರಿಸಿದ್ದೀನಿ, ಸ್ವಲ್ಪ ದೊಡ್ಡ ಸೈಜೇ ತರಿಸಿದ್ದೀನಿ. ಇದು ಟೀ ಶರ್ಟು ಮತ್ತು ಇದೊಂದು ಶಾರ್ಟ್. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಕ್ರೈಯಲ್ಲಿ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ, ಎಲ್ಲ ಬಟ್ಟೆನೂ ಅಷ್ಟೇ ಸೂಪರ್. ಇದೊಂದು ಶಾರ್ಟ್ಸು, ಇಷ್ಟು ಚಂದ ಇದೆ ಬಟ್ಟೆ ಅಂದರೆ. 2 ಪಾಕೆಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಒಂದು ಈ ಥರ ಕ್ರಾಪ್ ಟಾಪ್ ಥರ ಬರುತ್ತೆ, ಮತ್ತು ಜಿಪ್ ಬಂದಿದೆ, ಚೆನ್ನಾಗಿದೆ. ಒಂದು, ಆಮೇಲೆ ಇದು ತೋರಿಸು, ಎಲ್ಲ ತೋರಿಸಿದೆಲ್ಲ. ಆಮೇಲೆ ಇದೇನು, ಇದೊಂದು ಕಾರ್ಡ್ ಸೆಟ್ ಬರುತ್ತಲ್ಲ, ಜಸ್ಟ್ ಮ್ಯಾಚಿಂಗ್ ಇದೆ, ಕಾಟನ್ ಚೆನ್ನಾಗಿರುತ್ತೆ. ಇದನ್ನು ತರಿಸಿದ್ದೀನಿ. ಟೀ ಶರ್ಟ್ ಒಂದು ಇದನ್ನು. ಇವಳಿಗೆ ನಾನು ಆಲ್ಮೋಸ್ಟ್ ಎಲ್ಲ 2 to 3 ಇಯರ್ಸೇ ಮಾಡ್ತೀನಿ. ಒಂದೆರಡು ಮಾತ್ರ 3 to 4 ಇಯರ್ಸ್ ಮಾಡಿದ್ದೀನಿ. ಯಾಕಂದರೆ ಒಂದೊಂದ್ಸರಿ ಹಾಕೋದೇ ಎಲ್ಲ ಟೈಟ್ ಆಗಿಬಿಟ್ಟಿರುತ್ತೆ, ಹಂಗಾಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದೆರಡು ದೊಡ್ಡದೇ ಮಾಡಿದ್ದೀನಿ. ಆಮೇಲೆ ಚೆನ್ನಾಗಿದೆನಾ? ಎಲ್ಲ ಡ್ರೆಸ್ ಇಷ್ಟ ಆಯ್ತಾ ನಿಂಗೆ? ಇದೊಂದು ಫುಲ್ ಸ್ಲೀವ್ಸ್, ಎಲ್ಲಾದರೂ ಟ್ರಾವೆಲಿಂಗ್ ಆಚೆ ಹೋಗ್ತಿದ್ದೀವಿ ಅಂದಾಗ ಚಳಿ ಇರುತ್ತೆ ಟ್ರಾವೆಲಿಂಗ್ ಟೈಮಲ್ಲಿ ಅಂತ ಅದೊಂದು ತರಿಸಿದ್ದೀನಿ. ಪ್ಯಾಂಟ್ ಫುಲ್ ಬರುತ್ತೆ ಥರ. ಆಮೇಲೆ ಇದೊಂದು ಚಪ್ಪಲ್ ತರಿಸಿದ್ದೀನಿ. ಅವಳ ಹತ್ರ ಸ್ಲಿಪ್ಪರ್ ಅಷ್ಟೊಂದು ಸ್ವಲ್ಪ ದೊಡ್ಡದಾಗುತ್ತೆ, ಅದಕ್ಕೆ ಎಕ್ಸ್ಚೇಂಜ್ ಮಾಡಿದ್ದೀನಿ. ಅದು ಇನ್ನೂ ಬರ್ಬೇಕು, ಇವತ್ತು ಬರುತ್ತೆ ಅನ್ಕೊತೀನಿ. ಎಕ್ಸ್ಚೇಂಜ್ ಯಾವುದಂದ್ರೆ ಅಲ್ಲಿ 2.5 ಇಂದ 3 ಇಯರ್ಸ್ವರೆಗೂ ಹಂಗಿತ್ತು. ಸೊ ಆಗುತ್ತೆ ಅನ್ಕೊಂತಂದ್ರೆ ಇವಳು ಕಾಲು ಚಿಕ್ಕ ಇದೆ, ಆಗ್ತಾ ಇಲ್ಲ ಅದು. ಸೊ ಹಾಗಾಗಿ ಮತ್ತೆ ಎಕ್ಸ್ಚೇಂಜ್ ಮಾಡಿದ್ದೀನಿ. ಚಿಕ್ಕ ಸೈಜು ಬರ್ಬೋದು ಇವತ್ತು ನಾಳೆಗೆ. ಸೊ ನನಗಂತೂ ತುಂಬ ಇವೆರಡು ತುಂಬ ಇಷ್ಟ ಆಗಿದೆ. ಇದಂತೂ ಸಕ್ಕತ್ತಾಗಿದೆ. ಇದು ಅಷ್ಟೇ ಎಲ್ಲ ಕ್ಯೂಟ್ ಆಗಿದೆ. ಇವೆರಡು ನನ್ನ ಫೇವ್ರೆಟ್. ಸೊ ನೋಡೋಣ ಯಾವಾಗಾದರೂ ಆಚೆ ಎಲ್ಲಾದರೂ ಹೋದಾಗ ಹಾಕೋಣ ಅಂತ ಇಟ್ಟಿದ್ದೀನಿ. ಅವಳು ಕೈ ಒಂದು ಸರಿ ಹೋದ್ಮೇಲೆ
ಪಾಪ ಅವಳಿಗೆ ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗಿ ಬರಬೇಕು, ಪೂಲಲ್ಲಿ ಆಟ ಆಡೋ ಥರ. ಫಸ್ಟು ಇನ್ನು ಎಷ್ಟು ಆಯಿತು ಹಾಕಿ ಒಂದು 4 days ಆಗಿದೆ. ಇನ್ನು 2 weeks ಇರಬೇಕು, 2 weeks ಮೇಲೇ ಇರಬೇಕು. ಸೊ ಹಾಗಾಗಿ ಅದು ತೆಗ್ದಿದ ತಕ್ಷಣ ಫಸ್ಟ್ ಎಲ್ಲಾದರೂ ಹೋಗೋಣ ಅಂತ ಅನ್ಕೊಂಡಿದ್ದೀವಿ, ಏನಾನ ಕರ್ಕೊಂಡು. ಏನಕ್ಕೆ ಹಿಂಗೆ ಆಗಿದೆ ಗೊತ್ತಿಲ್ಲ, ಇದೇ ಮೇಜರ್ ಅವಳಿಗೆ ಈ ಥರ ಆಗಿದ್ದು. ಅವ್ರು ಫ್ರ್ಯಾಕ್ಚರ್ ಆಗಿದೆ ಅಂದ ತಕ್ಷಣ ನನಗೆ ಒಂಥರ ಬ್ಲ್ಯಾಂಕ್ ಆಗೋಗ್ಬಿಡ್ತು, ಏನಪ್ಪ ಹಿಂಗಾಗೋಯ್ತು, ಯಾವತ್ತು ಏನೋ ಆಗದೆ ಇರೋದು ಅಂತ. ಹಂಗೆ ಎಲ್ಲ ಬಟ್ಟೆ ಇದರಲ್ಲೇ ನೋಡಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಬಟ್ಟೆ ಅಂತ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಇದು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಚೆನ್ನಾಗಿದೆ. ನನ್ನ ಕೂಪನ್ ಕೋಡ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ, ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸಕ್ಕತ್ತಾಗಿದೆ ಬಟ್ಟೆ ಮಾತ್ರ ಎಲ್ಲ. ಇವು ನೋಡಿ ಚಪ್ಪಲ್ ಹಾಕ್ಕೊಂಡು ಅಮ್ಮ ದೊಡ್ಡದಾಗುತ್ತೆ ಅದು, ಇನ್ನೊಂದು ಬರುತ್ತೆ, ಅದನ್ನು ತಗೊಂಡು ಇನ್ನೊಂದು ಸೈಜ್ ಕೊಡ್ತಾರಾಯ್ತಾ? ಇದೇ ಬೇಕಾ? ಸರಿ. ಉಲ್ಟಾ ಹಾಕೊಂಡಿದ್ಯಾನು? ನೀನು ಒಬ್ಳೆ ಆಗ್ತೀಯಲ್ವಾ, ಅದಕ್ಕೆ ನಾನು ಮಾಡಿಸ್ಕೊಂಡೆ. ನಾನು ಒಬ್ಳೆ ಆಗ್ದೆ, ಅದಕ್ಕೆ ನಾನು ಜೋಕೊಂಡು ಮಾಡಿಸ್ಕೊಂಡೆ. ಸರಿ ಬರುವ ಗುಂಡು ಬಾಸ್. ಇದು ಇಟ್ಟರ ಮಾತ ನಿಂಗೆ ಮಂಜಮ್ಮ ಇಟ್ಕೊಂಡಿದ್ರು, ಮಂಜಮ್ಮ ಇಟ್ಕೊಂಡಿದ್ರು. ಸರಿನಾ? ಸರಿ ಕೇಳಿಸ್ಲಿಲ್ಲಪ್ಪ. ಮಂಜು ಮಾಮ ಇಟ್ಕೊಂಡಿದ್ರು. ಮಂಜು ಮಾಮ ಇಟ್ಕೊಂಡಿದ್ರಾ? ಸರಿ ಸರಿ ಸರಿ. ವಿಡಿಯೋ ಕಾಲ್ ಮಾವ ಬರ್ತಾ ಇದ್ದಾರೆ. ಅನ್ನ ಮತ್ತೆ ರಸಂ ಮಾಡೋಣ ಅಂತ. ಗೊಜ್ಜು ಸ್ವಲ್ಪನೇ ಇತ್ತು, ರೈಸು ಕೂಡ ಸ್ವಲ್ಪನೇ ಇದೆ. ಕಿರಣ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಷ್ಟೇ ಮಾಡಿದ್ದು. ಸೊ ಇವಾಗ ಮತ್ತೆ ರೈಸು ರಸಂ ಮಾಡ್ಬಿಡ್ತೀನಿ. ಯಾರು ಬರ್ತಾ ಇದ್ದಾರೆ? ಯಾರು? ಏನು ಬರ್ತಾ ಇದ್ದಾರಾ? ಇಬ್ಬರು ಅಲ್ಲಿ ಬರ್ತಿಕೊಂಡ್ಬಿಡೋಣ. ಓಕೆ. ಅವಾಗ ಮಮ್ಮಿ ಅಂತಾರೆ, ಅವಾಗ ನಾವು ಸೈಲೆಂಟ್ ಆಗಿರೋಣ. ಸೈಲೆಂಟ್ ಆಗಿರೋಣ. ಸರಿ. Jumping on the bear. ಬಿಡ್ತೀನಿ ನಾವೇ. ಆರೆಂಜ್ ಬೇಕಾ? ವಾಟರ್ ಮೆಲನ್, ವಾಟರ್ ಮೆಲನ್. ಬನಾನ ಬೇಕಾ? ಬನಾನ, ಆರೆಂಜ್, ಆಪಲ್. ಸೊ ಅತ್ತೆ ಬರಬೇಕಾದ್ರೆ ಒಂದಷ್ಟು ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ರು. ಇಯಾನಾಗೆ ಬನಾನಾ, ಆರೆಂಜ್ ಇದೆಲ್ಲ ತುಂಬ ಇಷ್ಟ ಅಲ್ಲ. ಸೊ ಅದು ತೊಗೊಂಬಂದಿದ್ರು. ಮನೇಲಿ ನಾನು ಒಂದು ದಾಳಿಂಬೆ ಎಲ್ಲ ತರಿಸಿದ್ದೆ ಕಿರಣ್ಗೆ ಇಷ್ಟ ಅಂತ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಎಲ್ಲ ರೆಡಿ ಮಾಡಿದ್ದೆ, ರಸಂ ಮಾಡಿದ್ದೆ, ಅನ್ನ ಮಾಡಿದ್ದೆ. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಸ್ವಲ್ಪ ಕಿರಣ್ದು ಬಟ್ಟೆ, ಆಫೀಸ್ ಬಟ್ಟೆ ಎಲ್ಲ ಇತ್ತು, ವಾಶ್ ಮಾಡೋಕೆ ಹಾಕೋಕ್ಕಿತ್ತು. ಅಷ್ಟೊತ್ತಿಗೆ ಸಾಯಂಕಾಲ ಆಗೇ ಬಿಡ್ತು. ಅಷ್ಟೊತ್ತಿಗೆ ಟೀ ಮಾಡೋಣ ಅಂತ ಟೀ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಒಂದಷ್ಟು ಐಟಮ್ಸ್ ಬೇಕಾಗಿತ್ತು. ಇದೊಂದು 15 ನಿಮಿಷದಲ್ಲಿ ಆರಾಮಾಗಿ ಬಂದುಬಿಡುತ್ತೆ.
ಬಂದ್ಬಿಡುತ್ತೆ, ಅದೊಂದು ಆರಾಮಾಗಿರುತ್ತೆ. ಏನಾದರೂ ಮರ್ತೋಗಿದ್ದೀವಿ ಶಾಪ್ಗೆ ಹೋದಾಗ ಅಂದಾಗ ಒಂದು ಇದೊಂದು ಧೈರ್ಯ ಇರುತ್ತೆ, ಓಕೆ ಆನ್ಲೈನ್ ಮಾಡಿದ್ರೆ ಬರುತ್ತೆ, ಆಚೆ ಹೋಗ್ಬೇಕು ಅನ್ನೋದು ಇರೋದಿಲ್ಲ. ಸೊ ಅದಕ್ಕೆ ಒಂದು ಅವಲಕ್ಕಿ ಮಾಡಿದ್ದೆ, ಮತ್ತು ಹೆಸರು ಕಾಳು ಕೂಡ ಖಾಲಿಯಾಗಿತ್ತು. ಪೆಸರಟ್ಟು ಎಲ್ಲ ಮಾಡೋಕ್ಕೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಅದು ಇವಾಗ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಮೊಳಕೆ ಬರಿಸಿ ಯೂಸ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದಷ್ಟು ತರಕಾರಿ ಕೂಡ ಮಾಡಿದ್ದೆ, ಕ್ಯಾರೆಟ್ ಮತ್ತು ಮೂಲಂಗಿ ಎಲ್ಲ. ರ್ಯಾಡಿಶ್ ಅಂದರೆ ಏನಾಗಿ ಇಷ್ಟ, ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಆರಿಸ್ಕೊಂಡೆಲ್ಲ ತಿಂತಾ ಇರ್ತಾಳೆ, ರ್ಯಾಡಿಶ್ ಬೇಕು ಬೇಗ ಇಷ್ಟ ಅಂತೆಲ್ಲ. ಸೊ ಒಂದು 15-20 ನಿಮಿಷವರೆಗೆ ಅಷ್ಟೊತ್ತಿಗೆ ಬಂದುಬಿಡ್ತು. ಸೊ ಇವಾಗೆಲ್ಲ ತೊಳೆದು ನೀಟಾಗಿ ಎತ್ತಿಟ್ಕೋಬೇಕು ಬಾಕ್ಸ್ಗಾಗಿ, ಅದೊಂದು ಟಾಸ್ಕ್. ನನಗೆ ಅಂತೂ ಇವಾಗ ಟೈಮ್ ಸಿಕ್ಬಿಡುತ್ತೆ. ಇವಾಗ ಅತ್ತೆ ಮಾವ ಬಂದ್ರಲ್ವಾ, ಆಯಿತು ಈಯನ ನನಗೆ ಆಟ ಆಡ್ಕೊಂಡಿರ್ತಾಳೆ, ನನಗೆ ತುಂಬ ಟೈಮ್ ಸಿಗುತ್ತೆ. ಏನೇನು ಬೇಕು, ಫ್ರಿಜ್ ಕ್ಲೀನ್ ಆಗಿರ್ಬೋದು, ಏನಾದರೂ ಒಂದಷ್ಟು ಕೆಲಸ ಪೆಂಡಿಂಗ್ ಇದ್ದರೆ ಮುಗಿಸ್ಕೊಬಿಡ್ತೀನಿ. ಸೊ ಫ್ರಿಜ್ ಕ್ಲೀನ್ ಕೂಡ ಮಾಡೋಕ್ಕಿತ್ತು. ಏನಂದರೆ ಫ್ರಿಜ್ಜು ಕ್ಲೀನ್ ಮಾಡಿರ್ತೀವಿ, ಮತ್ತೆ ಒಂದು ಸ್ವಲ್ಪ ದಿನಕ್ಕೆ ಮತ್ತೆ ಹಂಗೆ ಆಗಿಬಿಡುತ್ತೆ. ಅದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ, ಎಷ್ಟು ನೀಟ್ ಇಟ್ಕೊಂಡ್ರು ಹಂಗೆ ಆಗ್ತಾ ಇರುತ್ತೆ. ಸೊ ಇವತ್ತು ಟೈಮ್ ಮಾಡ್ಕೊಂಡು ಎಲ್ಲ ಎತ್ತಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಟೀ ಕೂಡ ರೆಡಿ ಆಯಿತು. ಹಾಗೆ ಅತ್ತೆ ಮಾವ ಸ್ವಲ್ಪ ಹೊತ್ತು ಟೀ ಕುಡಿದು ಏನನ್ನ ಕರ್ಕೊಂಡು ವಾಕಿಂಗ್ ಎಲ್ಲ ಹೋಗಿದ್ರು ಟೆರೆಸ್ ಮೇಲೆ. ಬೆಳಿಗ್ಗೆ ಅಕ್ಕಿ ರೊಟ್ಟಿ ಮಾಡಿದ್ನಲ್ಲ, ಅದು ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು. ಅದಕ್ಕೆ ಈ ಥರ ಕಡುಬು ಮಾಡೋಣ, ಈ ಥರ ಸ್ಟೀಮ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಏನಾಗೆ ಕೊಟ್ಟರೆ ಇಷ್ಟ ಆಗುತ್ತೆ ಅಂತ ಮಾಡಿದ್ದೀನಿ. ಈಗ ಟೊಮೆಟೊ ಗೊಜ್ಜು ಕೂಡ ಇತ್ತು, ಹುಳಿ ಅದ್ರ ಜೊತೆ ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಏನಾಗಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರು ಅತ್ತೆ. ಫುಲ್ ತಿನ್ಕೊಂಡಿದ್ದಾಳೆ ಅವಳು. ಸರಿನಾ? ತಿನ್ನಿಸ್ಲಾ? ನೀನು ತಿಂತೀನಿ. ತಿನ್ಬೇಕಂದ್ರೆ ಕೈ ವಾಶ್ ಮಾಡ್ಕೊಂಬರ ನೀಟಾಗಿ, ಕೈ ವಾಶ್ ಮಾಡಿ. ಸೊ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು. ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದರು ಅತ್ತೆ ಮಾವ ಬಂದಿದ್ರಲ್ಲ. ಸೊ ಅವರು ಮುದ್ದೆ ತಿಂತಾರೆ ಜಾಸ್ತಿ ಇಷ್ಟಪಟ್ಟು. ಸೊ ಹಾಗಾಗಿ ನಾವು ಅವ್ರು ಬಂದಾಗೆ ತಿನ್ನೋಕ್ಕಾಗೋದು, ಅದಕ್ಕೆ ಮಾಡಿಬಿಡೋಣ ಅಂತ ಹೆಸರು ಕಾಳು ತರಿಸಿದ್ದಾನ. ಸೊ ಅದನ್ನ ಒಂದು 4 ವಿಜಿಲ್ ಹಂಗೆ ಡೈರೆಕ್ಟಾಗಿ ಕೂಗ್ಸಿದ್ದೀನಿ. ನೆನೆಸ್ಬಿಟ್ಟು ಏನು ಇಟ್ಕೊಂಡಿಲ್ಲ, ಹಂಗೆ ಡೈರೆಕ್ಟಾಗಿ ಕೂಗ್ಸಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 4 ವಿಜಿಲ್ಸ್ ಹಾಕಿದ್ರೆ ಸಾಕು, ಇಲ್ಲಾಂದರೆ ಫುಲ್ ಪಚಡಿ ಆಗಿಬಿಡುತ್ತೆ. ಸೊ ಅದು ಮಸಾಲ ಎಲ್ಲ ರೆಡಿ ಮಾಡಿಕೊಂಡೆ. ಏನ ಬಂದು ಹೇಳ್ತಾ ಇದ್ಲು, ನಾನು ವೀಡಿಯೋ ಮಾಡಿದ್ದೀನಿ ನೋಡು ಅಂತೆಲ್ಲ. ಅವಾಗವಾಗ ಬಂದು ವಿಸಿಟ್ ಕೊಟ್ಟು ಹೋಗೋದು ಅಷ್ಟೇ. ಒಂದು ನಾನು ಎಲ್ಲಿದ್ದೀನಿ, ಏನು ಹಾಯ್ ಮಮ್ಮಿ ಏನು ಮಾಡ್ತಿದ್ದೆ, ಹಂಗೆ ಅಂತ ಹೇಳೋದು, ಹೋಗೋದು ಅಷ್ಟೇ. ನನ್ನ ಜೊತೆ ಜಾಸ್ತಿ ಹೊತ್ತು ಕಚ್ಕೊಂಡಿರ್ತಾಳಲ್ಲ, ಹಂಗಿರೋದಿಲ್ಲ. ಜಸ್ಟ್ ಅವಾಗವಾಗ ನಾನು ಇದೀನೇ ಇಲ್ಲ ಅಂತ ನೋಡಿ ಮಾತಾಡಿಸ್ಕೊಂಡು ಮತ್ತೆ ಬಿಸಿ ಆಟ ಆಡೋಕೆ ಹೋಗ್ಬಿಡ್ತಾಳೆ ಅಜ್ಜಿ ತಾತ ಜೊತೆ. ಸೊ ಅಡುಗೆ ಕೂಡ ಎಲ್ಲ ರೆಡಿ ಆಯಿತು. ಮಧ್ಯಾಹ್ನ ಮಾಡಿದ ರೈಸ್ ಕೂಡ ಇತ್ತು. ಇನ್ನೇನು ಕಿರಣ್ ಆಫೀಸಿಂದ ಬರೋ ಟೈಮ್ ಕೂಡ ಆಯಿತು. ರಿಯಾನ ಇವತ್ತು ಮಧ್ಯಾಹ್ನ ಮಲ್ಕೊಂಡೇ ಇಲ್ಲ, ಫುಲ್ ಬ್ಯುಸಿಯಾಗಿ ಆಟ ಆಡ್ಕೊಂಡಿದ್ಲು. 8 ಗಂಟೆಗೆ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳು ನಿದ್ದೆ ಹಂಗೆ ಕುತ್ಕೊಂಡಲ್ಲೇ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲಲ್ಲ, ನಿದ್ದೆ ಬಂದ್ಬಿಟ್ಟಿದ್ದು ಜಾಸ್ತಿ. ಸೊ ಅದಕ್ಕೆ ಬೇಗ ಹೆಂಗಿದ್ರು ಮಧ್ಯಾಹ್ನದ ಅನ್ನ ಇತ್ತಲ್ವ, ಅದಕ್ಕೆ ಸಾಂಬಾರು ಮತ್ತು ಕಾಳೆಲ್ಲ ಹಾಕಿ ಅತ್ತೆ ತಿನ್ಸಿದ್ರು. ಅರ್ಧ ತಿನ್ಕೊಂಡು ಮಲ್ಕೊಂಡ್ಲು. ಆಮೇಲೆ ಕಿರಣು ಮುದ್ಕೊಡಕ್ಕೆ ಹೋಗಿದ್ದಾರೆ, ಅಷ್ಟೊತ್ತಿಗೆ ಎದ್ದೇ ಬಿಟ್ಲು ಅವಳು. ಅದು ಯಾರಿಗೆ ಅವಳು ಮೆತ್ತಗೆ ಅಡುಗೆ ಮನೆ ಓಣ ಅಡುಗೆ ಏನಾದರೂ ಕೊಡು ನನಗಿಲ್ಲಿ, ಇದು ಯಾವುದು ಬೇಡ, ಇದು ಗೊತ್ತು ಇದೈತೆ ಅಂತ, ಅದಕ್ಕೆ ಅಲ್ಲ. ಓಪನ್ ಮಾಡ್ಲಾ? ಒಂದು ಅರ್ಧ ಗಂಟೆ ಮಲಗಿದ್ಲು ಅಷ್ಟೇ. 8 ಇಂದ 8:40ವರೆಗೆ ಹಂಗೆ ಮಲಗಿದ್ಲು. ಇನ್ನೇನು ಎದ್ದೇ ಬಿಟ್ಲು. ಮತ್ತೆ ಅವಳು ಮಲಗಿಸೋದಿದೆ, ದೊಡ್ಡ ಟಾಸ್ಕ್ ಇದೆ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.